ದೇವಸ್ಥಾನದಲ್ಲಿ ಎಷ್ಟು ಅಕ್ರಮ ನಡೀತಾ ಇದೆ ಅಂತಂದ್ರೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂತ ಚಂದಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ದೇವರಿಗೆ ಬಂದ್ಬಿಟ್ಟು ನೀವ್ ಏನೇ ಕೇಳಿ, ದುಡ್ಡು ಕೇಳಿ, ನಿಮ್ಮ ಮನಃಶಾಂತಿ ಕೇಳಿ, ಎಲ್ಲದನ್ನೂ ಕೊಡ್ತಾನೆ. ಆದ್ರೆ ಈ ದೇವಸ್ಥಾನದಲ್ಲಿ ಎಷ್ಟು ಅಕ್ರಮ ನಡೀತಾ ಇದೆ ಅಂತಂದ್ರೆ ಅದನ್ನ ಹೇಳಿದ್ರೆ ನೀವು ಬೆಚ್ಚ ಬೀಳ್ತೀರಾ. ನಿಜವಾಗ್ಲೂ ವಿತ್ ಡಾಕ್ಯುಮೆಂಟ್ಸ್ ಪ್ರಕಾರನೇ ನಾನು ಬರ್ತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ ಎಷ್ಟು ಅಕ್ರಮವಾಗಿ ಜನರಿಗೆ ಮೋಸ ಮಾಡ್ತಾ ಇದಾರೆ ಅಂತಂದ್ರೆ ಇದನ್ನ ತಹಶೀಲ್ದಾರ್ ಅವ್ರಿಗೂ ಮತ್ತು ಆರ್ಐದವ್ರಿಗೂ ಎಲ್ಲರಿಗೂ ತಿಳಿಸಿದ್ರು ಏನು ಮಾಡಕ್ಕಾಗ್ತಾ ಇಲ್ಲ. ಯಾಕೆ ಮಾಡಕ್ಕಾಗ್ತಾ ಇಲ್ಲ ಅಂತ ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತಿರ್ಬೋದು. ಹನುಮಸಾಗರದ ಜನತೆಗೆ ಇದ್ರ ಬಗ್ಗೆ ಇಂಚಿಂಚಿನೂ ಗೊತ್ತು, ಆದ್ರೆ ಯಾರನ್ನು ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ರೆಡಿ ಇಲ್ಲ. ನಾನು ಸಾಮಾಜಿಕ ಹೋರಾಟಗಾರ, ಪ್ರತಿ ಜನರಿಗೂ ಮೋಸ ಆದ್ರೂ, ಅದು ನನ್ನ ಶಿವನ ದೇವಸ್ಥಾನಕ್ಕೆ ಮೋಸ ಆದ್ರೆ ತಡ್ಕೊಳ್ಳೋ ಮಾತಿಲ್ಲ. ಇದಕ್ಕೆ ಯಾರ್ಯಾರು ಶಾಮೀಲಾಗಿದ್ದೀರಾ ಬೇಕು ನೋಡಿ. ಇದನ್ನ ಅಷ್ಟೂ ನಾನು ಬೇಕಾದ್ರೆ ನೋಡಿ, ನೀವು ಕೊಟ್ಟಿರೋಂಥ ದುಡ್ಡು, ನೀವು ಕೊಟ್ಟಿರೋಂಥ ಅಕ್ಕಿಗಳು, ಎಲ್ಲದರಲ್ಲೂ ಅಂತಂದ್ರೆ ಎಲ್ಲದರಲ್ಲೂ ಅಕ್ರಮ ನಡೀತಾನೆ ಇದೆ. ದಯವಿಟ್ಟು ನಾನು ಒಂದು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬೀಳ್ಗಿ ಮತ್ತು ಮನೆಯರಳದವ್ರಿಗೆ. ದಯವಿಟ್ಟು ನಿಮ್ಮ ಇಬ್ಬರು ಗಲಾಟೆಯಲ್ಲಿ ದೇವಸ್ಥಾನಕ್ಕೆ 3ನೇದವನಿಗೆ ಲಾಭ ಆಗ್ತೈತೆ. ದಯವಿಟ್ಟು ನೀವಿಬ್ರು ಸ್ವಲ್ಪ ಏನಾದರೂ ಮನಸ್ತಾಪಗಳನ್ನ ದೂರ ಇಟ್ಟು ಒಂದಾಗ್ರಿ. ಯಾಕಂದ್ರೆ ದೇವಸ್ಥಾನದ ದುಡ್ಡು, ದೇವಸ್ಥಾನದ ಸಂಪತ್ತು ಯಾರ್ಯಾರೋ ಕೊಳ್ಳೆ ಹೊಡ್ಕೊಂಡು ಹೋಗ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಾನು ನಮ್ಮ ಕೊಪ್ಪಳ ಜಿಲ್ಲಾ DC ಅವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ಬಿಟ್ಟು ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ, ತಹಶೀಲ್ದಾರ್ ಮತ್ತು RI ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಇದಕ್ಕೆ ಮುನ್ನೆಚ್ಚರಿಕೆ ತಗೊಂಡು ಇದಕ್ಕೆ ಪರಿಹಾರ ಮಾಡಿ. ಇಲ್ಲ ಅಂತಂದ್ರೆ ಭಕ್ತರಿಗೆ ಎಲ್ಲರಿಗೂ ಮನ್ಸಿಗೆ ತುಂಬಾ ನೋವಾಗುತ್ತೆ. ಆ ಭಕ್ತರ ಶಾಪ ಏನಾದ್ರು ಇಲ್ಲಿ ಅಕ್ರಮವಾಗಿ ಮಾಡ್ತಾ ಇರೋಂಥವ್ರಿಗೆ ಏನಾದ್ರು ಗೊತ್ತಾದ್ರೆ ಪಕ್ಕ ನನ್ನ ಮಕ್ಕಳ ನೀವು ಎಷ್ಟು ದಿನ ಬದುಕ್ತಿರೋ ದೇವರನ್ನ ಗೊತ್ತಿಲ್ಲ. ಭಗವಂತನ 3ನೇ ಕಣ್ಣು ಬಿಟ್ಟ ಅಂತಂದ್ರೆ ನಿಮ್ ಕಥೆನೇ ಅಂತಂದ್ರೆ ಇಲ್ಲಿ ನೋಡಿ, ಮೇಲ್ಗಡೆ ಇಷ್ಟೆಲ್ಲಾ ಚೀಟಿಗಳನ್ನೆಲ್ಲ ಆರೈದವ್ರಿಗೆ ಕೊಟ್ಟಿದ್ದೀನಿ. ಅವ್ರು ಹೇಳ್ತಿದ್ದಾರೆ ನೋಡಿ, ಇಷ್ಟೆಲ್ಲ ಇವೆ ನನ್ನ ಹತ್ರ, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೀನಿ. ಇದರಲ್ಲೂ ಸಮೇತ ದೊಡ್ಡ ಮೋಸ ಇದೆ. ದಯವಿಟ್ಟು ಭಕ್ತಾದಿಗಳು, ನೀವು ಈ ರಿಸಿಪ್ಟ್ ಹರಿಸಿದ ತಕ್ಷಣ ದಯವಿಟ್ಟು ಕೇಳಿ, ಕೆಳಗಡೆ ಒಂದು ಜೆರಾಕ್ಸ್ ಇರುತ್ತೆ, ಆ ಜೆರಾಕ್ಸ್ ಅಲ್ಲೂ ಮೂಡಿದೆಯೋ ಇಲ್ಲ ಅಂತ ಬಿಟ್ಟು ಒಂಚೂರು ಯೋಚನೆ ಮಾಡಿ. ಆಮೇಲೆ ಭಕ್ತಾದಿಗಳು ಅಕ್ಕಿ ಕೊಟ್ಟರು ಒಂದು ರಿಸಿಪ್ಟ್ ಇಸ್ಕೊಳ್ಳೋದು ಕಲೀರಿ. ಇಲ್ಲ ಅಂತಂದ್ರೆ ಯಾರೋ ತಿನ್ಕೊಂಡ್ಬಿಡ್ತಾರೆ. ಈ ದೇವಸ್ಥಾನಕ್ಕೆ ಬಂದಂತ ಭಕ್ತರಿಗೆ ಅದೇನು ಪ್ರಸಾದ ಸಿಗ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೂಡ್ ಅಂದ್ರೆ ಏನೋ ತುಂಬಾ ಭಕ್ತಿ ಮುಖಾಂತರ ನೀವೆಲ್ಲ ನಿಮ್ಮ ದುಡ್ಡನ್ನ ದೇವ್ರಿಗೆ ಹೋಗಂಗ ಮಾಡಿ. ಅದು ಬಿಟ್ಬಿಟ್ಟು ಯಾವನೋ 3ನೇದವನು ಕಳ್ಳಂಗ್ ಹೋಗಂಗೆ ಮಾಡಕ್ ಹೋಗ್ಬೇಡಿ. ನಾನು ಸಾಮಾಜಿಕ ಹೋರಾಟಗಾರ ಶರಣು ಸುಂಕದ್. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ.